ಫ್ರೆಂಡ್ಸ್, ಇವತ್ತು ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ಕುಟುಂಬಕ್ಕೆ ಮತ್ತು ರಾಜ್ಯ ರಾಜಕೀಯ ವಲಯಕ್ಕೆ ಅತ್ಯಂತ ಆಘಾತಕಾರಿ ಮತ್ತು ನೋವಿನ ಸಂಗತಿಯೊಂದು ಎದುರಾಗಿದೆ. ಭಾರತದ ಮಾಜಿ ಪ್ರಧಾನಿ ಹಿರಿಯ ಮುತ್ಸದ್ದಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ, ಇಡೀ ಗೌಡರ ಕುಟುಂಬದ ದೊಡ್ಡ ಆಧಾರ ಸ್ತಂಭವಾಗಿದ್ದ ತಾಯಿ ಚೆನ್ನಮ್ಮ ಅವರು ಇಹಲೋಕ ತ್ಯಜಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 7-8 ದಶಕಗಳ ಕಾಲ ದೇವೇಗೌಡರ ಪ್ರತಿ ಹೆಜ್ಜೆಯಲ್ಲೂ ನೆರಳಾಗಿ ಸುಖ ದುಃಖಗಳಲ್ಲಿ ಜೊತೆಯಾಗಿ ನಿಂತಿದ್ದ ಒಂದು ಶಕ್ತಿ ಇವತ್ತು ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ರಾಜಕೀಯವಾಗಿ ಮತ್ತು ಕೌಟುಂಬಿಕವಾಗಿ ಇಡೀ ರಾಜ್ಯವೇ ಇವತ್ತು ಕಂಪನಿ ಮಿಡಿತಾ ಇದೆ. ಅವರ ತ್ಯಾಗಮಯಿ ಜರ್ನಿ ಹೇಗಿತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತು, ಎಚ್.ಡಿ. ದೇವೇಗೌಡರು ಹಾಸನದ ಒಂದು ಸಣ್ಣ ಹಳ್ಳಿಯಿಂದ ಬಂದು ಮುನ್ಸಿಪಲ್ ಮೆಂಬರ್ ಆಗಿ, ಶಾಸಕರಾಗಿ, ಸಿಎಂ ಆಗಿ, ಕೊನೆಗೆ ಈ ದೇಶದ ಅತ್ಯುನ್ನತ ಪ್ರಧಾನಿ ಪಟ್ಟದ ತನಕ ಏರಿದ್ರು. ಇಷ್ಟೊಂದು ಸುದೀರ್ಘ ಮತ್ತು ಕಠಿಣವಾದ ರಾಜಕೀಯ ಹಾದಿಯ ಹಿಂದೆ ಚೆನ್ನಮ್ಮ ಅವರ ತ್ಯಾಗ ಮತ್ತು ಬೆಂಬಲ ಅಖಂಡವಾಗಿತ್ತು. ರಾಜಕೀಯ ಅಂದ್ರೇನೆ ಅನಿಶ್ಚಿತತೆ, ಅಲ್ಲಿ ಹೋರಾಟಗಳು, ಏಳು ಬೀಳುಗಳು ಸಹಜ. ದೇವೇಗೌಡರು ಹೋರಾಟ, ರೈತರ ಸಮಸ್ಯೆ, ಸಭೆ ಸಮಾರಂಭ ಅಂತ ಊರೂರು ಸುತ್ತುತ್ತಾ ದಿನದ 24 ಗಂಟೆಯೂ ಬ್ಯುಸಿಯಾಗಿದ್ದಾಗ ಇತ್ತ ಇಡೀ ಮನೆಯ ಜವಾಬ್ದಾರಿಯನ್ನ ಹೊತ್ತವರು ಇದೇ ಚೆನ್ನಮ್ಮ ತಾಯಿ. 6 ಜನ ಮಕ್ಕಳನ್ನ ಶಿಸ್ತಿನಿಂದ ಸಾಕಿ ದೊಡ್ಡವರನ್ನಾಗಿ ಮಾಡಿದ್ದು ಇವರೇ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಯಾದಾಗ, ಎಚ್.ಡಿ. ರೇವಣ್ಣ ಅವರು ಮಂತ್ರಿಯಾದಾಗ ಅಷ್ಟೇ ಯಾಕೆ, ಮುಂದಿನ ತಲೆಮಾರಿನ ಮೊಮ್ಮಕ್ಕಳು ರಾಜಕೀಯಕ್ಕೆ ಬಂದಾಗಲೂ ಇಡೀ ಕುಟುಂಬವನ್ನ ಒಂದು ತಾಯಿಯಾಗಿ, ದೊಡ್ಡ ಮನೆಯ ಯಜಮಾನಿಯಾಗಿ ಒಟ್ಟಿಗೆ ಹಿಡಿದಿಟ್ಟುಕೊಂಡಿದ್ದ ಹೆಮ್ಮರ ಈ ಚೆನ್ನಮ್ಮ ಅವರು. ಕೌಟುಂಬಿಕ ಏನೇ ಏರುಪೇರಾದ್ರೂ ಎಲ್ಲವನ್ನು ಸಮಾಧಾನದಿಂದ ನಿಭಾಯಿಸುತ್ತಿದ್ದ ಆ ಹೆಮ್ಮರ ಇವತ್ತು ಉರುಳಿ ಬಿದ್ದಿರುವುದು ಇಡೀ ಕುಟುಂಬಕ್ಕೆ ತುಂಬಲಾರದ ನಷ್ಟ ತಂದಿದೆ. ರಾಜಕೀಯ ಮಹತ್ವ ಮತ್ತು ಪಕ್ಷಾತೀತ ಗೌರವ. ಚೆನ್ನಮ್ಮ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಇಡೀ ರಾಜಕೀಯ ವಲಯವೇ ಸ್ತಬ್ಧಗೊಂಡಿದೆ. ಇಲ್ಲಿ ಪಕ್ಷ ಸಿದ್ಧಾಂತ ಅನ್ನೋದು ಮುಖ್ಯವಾಗಲ್ಲ, ಯಾಕಂದ್ರೆ ರಾಜಕೀಯದಲ್ಲಿ ಏನೇ ಭಿನ್ನಾಭಿಪ್ರಾಯವಿರಲಿ, ದೊಡ್ಡಗೌಡರ ಕುಟುಂಬದ ಮೇಲಿರೋ ಗೌರವ ಎಲ್ಲರಿಗೂ ಅಷ್ಟೇ ಇದೆ. ಪ್ರಧಾನಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹಾಗೂ ವಿರೋಧ ಪಕ್ಷದ ಎಲ್ಲಾ ಪ್ರಮುಖ ನಾಯಕರು ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಈ ಭೀಕರ ನೋವನ್ನ ತಡೆದುಕೊಳ್ಳುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಚೆನ್ನಮ್ಮ ಅವರು ಕೇವಲ ಒಬ್ಬ ರಾಜಕಾರಣಿಯ ಪತ್ನಿಯಾಗಿರಲಿಲ್ಲ, ಬದಲಿಗೆ ಹಾಸನ ಮತ್ತು ರಾಮನಗರ ಭಾಗದ ಲಕ್ಷಾಂತರ ಜೆಡಿಎಸ್ ಕಾರ್ಯಕರ್ತರಿಗೆ ಅವರು ಮನೆಯ ಹಿರಿಯ ತಾಯಿಯಾಗಿದ್ರು. ಗೌಡರ ಮನೆಗೆ ಹೋದ ಯಾವುದೇ ಕಾರ್ಯಕರ್ತ ಇರಲಿ, ಸಾರ್ವಜನಿಕರಿರ್ಲಿ, ಬರಿಗೈಯಲ್ಲಿ ಮರಳುತ್ತಿರಲಿಲ್ಲ. ಎಲ್ಲರಿಗೂ ಪ್ರೀತಿಯಿಂದ ಊಟ ಬಡಿಸಿ ಉಪಚರಿಸುತ್ತಿದ್ದ ಈ ವಾತ್ಸಲ್ಯದ ಗುಣವನ್ನ ಇವತ್ತು ಹಳಬರು ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ಪೊಟೆನ್ಷಿಯಲ್ ರಾಜಕೀಯ ಬಿರುಗಾಳಿಗಳು ಎದ್ದಾಗಲೂ ದೇವೇಗೌಡರಿಗೆ ಮಾನಸಿಕ ಧೈರ್ಯ ತುಂಬುತ್ತಿದ್ದ ಏಕೈಕ ಜೀವಿ ಅವರಾಗಿದ್ರು. ಸುಮಾರು 85 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿದ್ದ ತಾಯಿ ಚೆನ್ನಮ್ಮ ಅವರು ನಿನ್ನೆ ಇಹಲೋಕದ ಪಯಣ ಮುಗಿಸಿ ದೇವ ಸನ್ನಿಧಿ ಸೇರಿದ್ದಾರೆ. ಎಚ್.ಡಿ. ದೇವೇಗೌಡರ ವೈವಾಹಿಕ ಜೀವನದ ಸುದೀರ್ಘ ಪಯಣದಲ್ಲಿ ಸದಾ ನೆರಳಾಗಿದ್ದ, ಕಷ್ಟದ ದಿನಗಳಲ್ಲಿ ದೀಪವಾಗಿದ್ದ ಜೀವವೊಂದು ಇಂದು ಮೌನವಾಗಿದೆ. ಈ ಇಳಿ ವಯಸ್ಸಿನಲ್ಲಿ ತಮ್ಮ ಅರ್ಧಾಂಗಿಯನ್ನ ಕಳೆದುಕೊಂಡಿರುವ ದೇವೇಗೌಡರ ದುಃಖವನ್ನ ನೋಡಲು ಸಾಧ್ಯವಾಗುತ್ತಿಲ್ಲ. ಭಗವಂತ ತಾಯಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ. ಹಾಗೇನೆ ಎಚ್.ಡಿ. ದೇವೇಗೌಡ ಅವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಗೂ ಅವರ ಇಡೀ ಕುಟುಂಬಕ್ಕೆ ಈ ಅಸಹನೀಯ ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ. ಫ್ರೆಂಡ್ಸ್, ತಾಯಿ ಚೆನ್ನಮ್ಮ ಅವರಿಗೆ ಶ್ರದ್ಧಾಂಜಲಿಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳ ಮೂಲಕ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.